ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲ್ಲಾಗಿ ಹಿದಕ್ಕೆ ಬೇಳೆ ಸಾರು ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್. ನಾನು ಇಲ್ಲೊಂದು ಬಟ್ಲು ಹಿದಕಿದ ಬೇಳೆ ತೊಗೊಂಡಿದ್ದೀನಿ. ಮತ್ತು ಮಸಾಲೆಗೆ 1 ಗೆಡ್ಡೆ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು 5-6 ಪಟ್ಟೆ ಲವಂಗ, 6 ಗುಂಟೂರು ಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ, 3 ಸ್ಪೂನ್ ಧನೆ ಬೀಜ, 1 ಟೊಮೊಟೊ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಟು ಕಾಯಕ್ಕಾದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಪಟ್ಟೆ ಲವಂಗ, ಒಣಗಿದ ಮೆಣಸಿನ್ಕಾಯಿಗೆ ಒಂದು 5 ನಿಮಿಷ ಫ್ರೈ ಮಾಡಿ, ಮತ್ತು ಟೊಮೊಟೊ ಮೆತ್ತಗಾಗೋವರೆಗೂ ಕಾಯ್ದು, ಆಮೇಲೆ ಧನೆ ಬೀಜ ಹಾಕಿ, ಸ್ವಲ್ಪ ನಾವು ತಗೊಂಡಿರ್ತೀವಲ್ಲ ಹಸಿ ಅವರೆಕಾಳು ಹಾಕಿ, ತೆಂಗಿನಕಾಯಿ ಹಾಕ್ಬಿಟ್ಟು ಹಾರಕ್ಕೆ ಬಿಡೋಣ. ಅದು ಸ್ವಲ್ಪ ತಣ್ಣಗಾಗಲಿ. ಅದೇ ಪಾತ್ರೆಗೆ ಎಣ್ಣೆ ಹಾಕಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಅದು ಫ್ರೈ ಆದಮೇಲೆ ನಾವು ತಗೊಂಡಿರ್ತೀವಲ್ಲ ಅವರೆಕಾಳನ್ನ ಹಾಕಿ ಒಂದು 10 ನಿಮಿಷ ಎಣ್ಣೆಯಲ್ಲಿ ಹುರಿಬೇಕು. ಆವಾಗ ಕಾಯಿ ಒಡೆಯಲ್ಲ, ಬೇಗ ಬೇಯುತ್ತೆ. ಅದ್ರ ಜೊತೆಗೆ ಆಲೂಗಡ್ಡೆ ಹಾಕಿ ಒಂದು 10 ನಿಮಿಷ ಫ್ರೈ ಮಾಡಬೇಕು. ಅದಾದಮೇಲೆ ತಣ್ಣಗಾಗಿರೋ ಮಸಾಲೆನ ರುಬ್ಬಿ, ಈಗ ನಾವು ಫ್ರೈ ಮಾಡಿರೋ ಇದಕ್ಕೆ ಬೇಳೆಗೆ ಹಾಕಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋಕ್ಕೆ ಬಿಡಬೇಕು. ಆವಾಗ ಚೆನ್ನಾಗಿ ಬೇಯುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 10 ನಿಮಿಷ ಕೈ ಆಡಿಸಿದ್ರೆ ಸಾಕು ಫ್ರೆಂಡ್ಸ್, ಇದಕ್ಕೆ ಬೇಳೆ ಸಾರು ರೆಡಿ. ಇದಕ್ಕೆ ಬೇಳೆ ಸಾರು ಅಂದರೆ ಯಾರಿಗಿಷ್ಟ ಇಲ್ಲ, ಮುದ್ದೆಗೆ, ಅನ್ನಕ್ಕೆ ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.